ಅವರು ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ, ಅವಕಾಶ ಮಾಡಿಕೊಡೋದಾದ್ರೆ ಹೈಕಮಾಂಡ್ ಅಂತ ಮಾತನ್ನು ಹೇಳಿದ್ದಾರೆ. ನಮ್ಮ ಪಾರ್ಟಿನಲ್ಲಿ ಶಾಶ್ವತವಾಗಿ ಯಾರಿಗೂ ಜವಾಬ್ದಾರಿ ಇರಲ್ಲ. ಕಾಲಕಾಲಕ್ಕೆ ಜವಾಬ್ದಾರಿಗಳು ಬದಲಾಗ್ತಾ ಹೋಗ್ತವೆ. ಪರ್ಮನೆಂಟ್ ಅಧ್ಯಕ್ಷರು, ಪರ್ಮನೆಂಟ್ ಪ್ರಧಾನ ಕಾರ್ಯದರ್ಶಿ, ಪರ್ಮನೆಂಟ್ ಅನ್ನುವಂಥ ಸಿಸ್ಟಮ್ ನಮ್ಮ ಪಾರ್ಟಿಲಿ ಇಲ್ಲ. ಪಾರ್ಟಿಯ ಪಾರ್ಲಿಮೆಂಟರಿ ಬೋರ್ಡು ಆಯಾ ಕಾಲಕ್ಕೆ ಸಂದರ್ಭಕ್ಕೆ ರಾಜ್ಯವನ್ನು ಯಾರು ಲೀಡ್ ಮಾಡಬೇಕು ಅನ್ನೋದನ್ನ ಪಾರ್ಲಿಮೆಂಟರಿ ಬೋರ್ಡ್ ನಿರ್ಣಯ ತಗೊಂಡ್ರೆ, ಜಿಲ್ಲೆನ ಯಾರು ಲೀಡ್ ಮಾಡಬೇಕು ಅನ್ನೋದನ್ನ ರಾಜ್ಯ ಕೋರ್ ಕಮಿಟಿ ನಿರ್ಣಯ ತೆಗೆದುಕೊಳ್ಳುತ್ತೆ. ನೋಡೋಣ, ಯಾರು ಇದ್ರೂ ಪಕ್ಷವನ್ನು ಬಲಗೊಳಿಸೋದಲ್ವಾ. ಪಕ್ಷವನ್ನು ಬಲಗೊಳಿಸುವ ಕೆಲಸವನ್ನು ಯಾರೇ ಅಧ್ಯಕ್ಷರಾದರೂ ಮಾಡಲೇಬೇಕು. ಯಾರಿಗೆ ಅವಕಾಶ ಕೊಡ್ತಾರೆ ನೋಡೋಣ. ನಾವಂತೂ ಪಕ್ಷದ ಜೊತೆಗೆ, ಪಾರ್ಟಿ ಯಾರಿಗೆ ಜವಾಬ್ದಾರಿ ಕೊಡುತ್ತೆ ಆ ಜವಾಬ್ದಾರಿ ಕೊಟ್ಟವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ಬಹಳಷ್ಟು ಇಂಥ ವಿಷಯಗಳನ್ನು ನಮ್ಮ ಹಿರಿಯ ನಾಯಕರು ಹ್ಯಾಂಡ್ಲ್ ಮಾಡಿದ್ದಾರೆ, ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ. ಆ ವಿಶ್ವಾಸ ನನಗಿದೆ. ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಸಹಮತವನ್ನು ಮೂಡಿಸೋದಕ್ಕೆ ಬೇಕಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಸಿದ್ಧಾಂತಕ್ಕಾಗಿ ಹೆಚ್ಚಿನ ಪಾಲು ಜನ ಕೆಲಸ ಮಾಡ್ತಾರೆ. ಅಲ್ಲೊಬ್ರು ಇಲ್ಲೊಬ್ರು ಬೇರೆಯವರು ಇರ್ಬೋದು, ಅದರ ಸಿದ್ಧಾಂತಕ್ಕಾಗಿ ಹೆಚ್ಚಿನ ಪಾಲು ಕೆಲಸ ಮಾಡ್ತಾರೆ. ಪಕ್ಷವನ್ನು ಬಲಗೊಳಿಸುವ ಸಂಗತಿಯ ನೇತೃತ್ವವನ್ನು ವಹಿಸಿದರೆ ಕಾರ್ಯಕರ್ತರಿಗೆ ಸಂತೋಷ ಆಗುತ್ತೆ. ಹಾಗಾಗಿ ಪಕ್ಷ ದುರ್ಬಲಗೊಳ್ಳುವಂಥ ಯಾವುದೇ ಸಂಗತಿ ಜೊತೆಗೆ ನಾವಿಲ್ಲ. ಪಕ್ಷ ಬಲಗೊಳಿಸುವಂಥ ಕೆಲಸಕ್ಕೆ ನಾವಿದ್ದೇವೆ. ಕಾರ್ಯಕರ್ತರ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಒಂದು ಸಂತೋಷ ಸಂಗತಿ, ಸಾವಿರಾರು ಮನೆಗಳಲ್ಲಿ ನಾವು ಭೀಮ ಸಮಾವೇಶವನ್ನು ಮಾಡಿದ್ವಿ, ಭೀಮ ಸಂಗಮದ ಹೆಸರಿನಲ್ಲಿ. ಆ ಭೀಮ ಸಂಗಮದಲ್ಲಿ ಸಾಮರಸ್ಯದ ಸದ್ಭಾವನೆಯನ್ನು ಮೂಡಿಸುವ ಕೆಲಸವನ್ನು ಮಾಡಿದ್ದೇವೆ. ಮನ ಮತ್ತು ಮನೆಗಳಲ್ಲಿದ್ದಂಥ ಜಾತೀಯತೆಯ ವಿಷಬೀಜವನ್ನು ಕಿತ್ತಾಕುವಂಥ ಒಂದು ಸಣ್ಣ ಪ್ರಯತ್ನ ನಡೆದಿದೆ. ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸಂವಿಧಾನಕ್ಕೆ ಗೌರವ ಕೊಟ್ಟವರು ಯಾರು, ಸಂವಿಧಾನದ ದುರುಪಯೋಗ ಪಡಿಸ್ಕೊಂಡವರು ಯಾರು ಅನ್ನುವ ವಿಚಾರವನ್ನು ಮನದಟ್ಟು ಮಾಡಿಕೊಡೋ ಕೆಲಸ ಮಾಡಿದ್ದೇವೆ. ಅಂಬೇಡ್ಕರ್ ಬದುಕಿದ್ದಾಗ ಸೋಲಿಸಿ, ಸತ್ತಾಗ ಅಪಮಾನ ಮಾಡಿ, ಈಗ ಜೈ ಭೀಮ್ ಅನ್ನುವಂಥ ನಾಟಕ ಯಾರು ಆಡ್ತಿದ್ದಾರೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡಿದ್ದೇವೆ. ತುರ್ತು ಪರಿಸ್ಥಿತಿ ಹೇರಿದವರು, ಪ್ರಜಾಪ್ರಭುತ್ವದ ಕತ್ತಿ ಹಿಸುಕಿದವರು, ಸಮಾನತೆಯ ಪದದ ಅರ್ಥವನ್ನೇ ಬದಲಾಯಿಸಿ ಓಲೈಕೆ ರಾಜಕಾರಣ ಮಾಡಿದವರು, ಈ ಎಲ್ಲ ಸಂಗತಿಯನ್ನು ಮೆಲುಕು ಹಾಕುವಂಥ ಕೆಲಸ ಮಾಡಿದ್ದೇವೆ. ಚಿಂತನ ಮಂಥನದ ಮೂಲಕ ವಾಸ್ತವಿಕ ಸತ್ಯದ ದರ್ಶನ ಮಾಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದು ಪುಟ್ಟ ಹೆಜ್ಜೆಯನ್ನು ಭೀಮ ಸಂಗಮದ ಮೂಲಕ ಇಡುವ ಪ್ರಯತ್ನ ಮಾಡಿದ್ದೇವೆ. ಚೆನ್ನಾಗಿ ಪ್ರತಿಕ್ರಿಯೆ ಸಿಕ್ಕಿದೆ, ಒಳ್ಳೆಯ ರೆಸ್ಪಾನ್ಸು. ಇದು ಸತ್ಯದ ಅನಾವರಣ ಮಾಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ.